ಹಾಯ್ ಹಲೋ ನಮಸ್ಕಾರ. ದ್ವಿತೀಯ PUC ಪೂರ್ವ ಸಿದ್ಧಾಂತ ಪರೀಕ್ಷೆ 2025 ರೀ. ಆ ಸಲ ಪ್ರಿಪೇರ್ ನಡೆದಿಲ್ಲ ಆ ಕ್ವಶನ್ ಪೇಪರ್ ಇದೆ. ಈ ಕ್ವಶನ್ ಪೇಪರ್ ಒಳಗೆ ಕೀ ಆನ್ಸರ್ಗಳನ್ನ ನೋಡ್ಕೊಂಬರ್ರಿ. ನಿಮ್ಗೆ ಎರಡನೇ ಪೂರ್ವ ಸಿದ್ಧಾಂತ ಪರೀಕ್ಷೆ ಅನುಕೂಲ ಆಗ್ತದೆ. 2025 ಸೆಕೆಂಡ್ ಪ್ರಿಪರೇಟ್ರಿ. ಇಲ್ಲಿ ಆನ್ಸರ್ಗಳನ್ನು ಕ್ವಿಕ್ಕಾಗಿ ನೋಡ್ಕೊಂಬರ್ರಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ನೋಡ್ತೀರ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಫಸ್ಟ್ ಒನ್ ಯಾವುದಂದ್ರೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಭಾಗ ಎ ಒಳಗ್ರಿ. ಭಾಗ ಎ 1 ಅಂಕ ಇರ್ತದ ಪ್ರತಿಯೊಂದಕ್ಕೂ. ಈ ಕೆಳಗಿನ ಯಾವುದಾದ್ರೂ ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಯಾವುದಂದ್ರೆ ಬಿ, ಅನುಭೋಗಿಯ ವರ್ತನೆ ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ. ತದನಂತರ ಸೆಕೆಂಡ್ ಒನ್, TU ಸ್ಥಿರವಾಗಿದ್ದಾಗ MU ಡ್ಯಾಶ್. ಅಂದ್ರೆ ಸರಿಯಾದ ಉತ್ತರ ಯಾವುದಕ್ಕಂದ್ರೆ ಶೂನ್ಯವಾಗಿರ್ತದ. ತದನಂತರ ಥರ್ಡ್ ಒನ್, ಮಹಾ ಆರ್ಥಿಕ ಕುಸಿತದ ವರ್ಷ ಯಾವುದು ಅಂತ ಕೇಳ್ತಾರ. ಸಿ ಸರಿಯಾದ ಉತ್ತರ 1929 ಆಗಿರ್ತದ. ಫೋರ್ತ್ ಒನ್, ನೈಜ GDPಯ ಲೆಕ್ಕಾಚಾರ ಮಾಡಲು ಬಳಸಲಾಗುವ ವರ್ಷ ಯಾವುದಂದ್ರಿ. ಫೋರ್ತ್ ಒನ್ ಸರಿಯಾದ ಉತ್ತರ ಯಾವುದಂದ್ರೆ ಸಿ ಆಗಿರ್ತದ, ಆಧಾರದ ವರ್ಷ ಆಗಿರ್ತದ. ಫಿಫ್ತ್ ಒನ್, ವ್ಯಕ್ತಿಗಳ ಮತ್ತು ಉದ್ಯಮಗಳ ಘಟಕಗಳ ಮೇಲೆ ವಿಧಿಸುವ ತೆರಿಗೆ ಏನಾಗಿರ್ತದ ಅಂತ ಕೇಳ್ತಾರ. ಸರಿಯಾದ ಉತ್ತರ 5ನೇ ಸರಿಯಾದ ಉತ್ತರ ಎ ಆಗಿರ್ತದ, ಚಾಲ್ತಿ ವರ್ಷ ಆಗಿರ್ತದ. ಸರಿ ನೇರ ತೆರಿಗೆ ಆಗಿರ್ತದ. ಫಿಫ್ತ್ ಒನ್ ನೇರ ತೆರಿಗೆ ಆಗಿರ್ತದೆ. ತದನಂತರ ಇಲ್ಲಿ ಸೆಕೆಂಡ್ ಒನ್, ಆವರಣದಲ್ಲಿರುವ ಸರಿಯಾದ ಉತ್ತರನ ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿರಿ. ಪ್ರತಿಬಂಧಕ್ಕೂ 1 ಅಂಕಗಳನ್ನು ನೀಡಿದ್ದಾರೆ. ಸೂಕ್ಷ್ಮ ಅರ್ಥಶಾಸ್ತ್ರ ಋಣಾತ್ಮಕ ಘಟಕ, ಧನಾತ್ಮಕ, ತಲೆ ಕೆಳಗಾದ ಮತ್ತು ವಿರುದ್ಧ ಐತಿ. ಇಲ್ಲಿ ಸರಿಯಾದ ಉತ್ತರಗಳನ್ನು 6. ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸ್ತದ. ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತದ. ಯಾವುದಂದ್ರೆ ಫಸ್ಟ್ ವಿರುದ್ಧ ದಿಕ್ಕಿನಲ್ಲಿ ಇದು 6 ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತದೆ. 7 ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳು ಡ್ಯಾಶ್ ಆಕಾರದಲ್ಲಿರ್ತದೆ. ಯಾವ್ದಾದ್ರು ತಲೆ ಕೆಳಗಾದ ಇವು ಆಕಾರದಲ್ಲಿರ್ತದೆ. ಇದು 7. ತದನಂತರ 8 ಡ್ಯಾಶ್ ತೆರಿಗೆಯ ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ ಅಂತ ಕೇಳ್ತಾರೆ. ಘಟಕ, ಇದು ಘಟಕ 8. ತದನಂತರ 9 ಸಮಗ್ರ ಅರ್ಥಶಾಸ್ತ್ರವು ಡ್ಯಾಶ್ ರಲ್ಲಿ ತನ್ನ ಆಳವಾದ ಬೇರುಗಳನ್ನು ಹೊಂದಿದೆ ಅದಕ್ಕೆ ಆ ಥರ. 9 ಸರಿಯಾದ. ಸೂಕ್ಷ್ಮ ಅರ್ಥಶಾಸ್ತ್ರ ಇದು 9 ರೀ. ತದನಂತರ 10 ಪರಿಸರ ಮಾಲಿನ್ಯವು ಡ್ಯಾಶ್ ಬಾಹ್ಯತೆಗೆ ಒಂದು ಉದಾಹರಣೆಯಾಗಿದೆ. ಋಣಾತ್ಮಕ ಆಗೈತ್ರಿ. ತದನಂತರ ಹೊಂದಿಸಿ ಬರೆಯಿರಿ ನೋಡ್ರಿ. ಹೊಂದಿಸಿ ಬರೆಯಿರಿ. ಎ ಒಳಗ ಎ ಪೂರಕ ಸರಕು, ಬಿ MPL, ತದನಂತರ ಸಿ ಪೈ, ಡಿ M3 ಮತ್ತು M4 ಈ ವ್ಯಾಪಾರದ ಬಾಕಿ. ಸರಿಯಾದ ಉತ್ತರಗಳನ್ನು ನೋಡ್ರಿ. ಪೂರಕ ಸರಕುಗಳು ಯಾವ್ದಾಕತ್ತಾರ, ಪೆನ್ನು ಮತ್ತು ಶಾಯಿ ಪೂರಕ ಸರಕುಗಳು. MPL ಯಾವ್ದಾಕತ್ತೆ ಅಂದ್ರೆ MPL TPL -1 ಇದಾಗ್ತದ. ಪೈ ಯಾವ್ದಾಕತ್ತೆ ಅಂದ್ರೆ ಪೈ TR - TC ಆಗ್ತದ. MP3 ಮತ್ತು M4 ಯಾವ್ದಾಕತ್ತೆ ಅಂದ್ರೆ MP3 ಮತ್ತು M4 ವಿಶಾಲದ ಹಣ ಆಗ್ತದ. ಸರಿಯಾಗಿ ನೋಡ್ರಿ. ವ್ಯಾಪಾರದ ಬಾಕಿ ಯಾವ್ದಾಕತ್ತೆ ಅಂದ್ರೆ ಸರಕುಗಳ ವ್ಯಾಪಾರ ಆಗ್ತದ. ವೆರಿ ವೆರಿ ಇಂಪಾರ್ಟೆಂಟ್. ನೀವು MCQs ಕ್ವಶನ್ಗಳ ಮತ್ತು ಬಿಟ್ಟ ಸ್ಥಳ ಹೊಂದಿಸಿ ಕರೆಕ್ಟಾಗಿ ಬರೆದ್ರಿ. ಒಂದು ಬರ್ದೆ ಅಂದ್ರೆ ಔಟ್ ತಗೋಬಹುದು. ಈಗ ಈ ಕ್ವಶನ್ಗಳನ್ನು ನೋಡಿ ಆನ್ಸರ್ಗಳನ್ನು ನಾನು ಈಗ ಕೇಳ್ತೀನಿ. ಈ ಕೆಳಗಿನ ಪ್ರತಿಯೊಂದಕ್ಕೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ. 12ನೇದು ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ ಅಂದ್ರೆ ಸಂಪನ್ಮೂಲಗಳ ವಿರಳವಾಗಿರುವುದರಿಂದ ಮತ್ತು ಅವುಗಳಿಗೆ ಪರ್ಯಾಯ ಬಳಕೆಯಾಗುವುದರಿಂದ ಆಯ್ಕೆಯ. ತದನಂತರ 13 ಒಬ್ಬ ಅನುಭೋಗಿಯ 4 ಕಿತ್ತಳೆ ಹಣ್ಣನ್ನು 28 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ಮತ್ತು 5 ಕಿತ್ತಳೆ ಹಣ್ಣುಗಳ 30 ಘಟಕಗಳ ಒಟ್ಟು ತುಷ್ಟಿಯನ್ನು ನೀಡುತ್ತದೆ ಎಂದು ಭಾವಿಸಿದರೆ ಸೀಮಾಂತ ತುಷ್ಟಿಗುಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ. ಸೀಮಾಂತ ತುಷ್ಟಿಗುಣದ ಸೂತ್ರ ರೀ ಇಲ್ಲಿ ಐತ್ರಿ. ಸೂತ್ರ ಮತ್ತು ಅದರ ದತ್ತಾಂಶಗಳನ್ನು ಇಲ್ದಾವು ಸರಿಯಾಗಿ ನೋಡ್ಕೊರಿ. ಅವನ್ನ ಬಿಡಿಸಲಾಗೈತಿ. ಸ್ಟೆಪ್ ಬೈ ಸ್ಟೆಪ್ ಬಿಡಿಸಲಾಗೈತಿ. ನೀವು ಸರಿಯಾಗಿ ನೋಡ್ಕೊರಿ ಪ್ರತಿಯೊಂದನ್ನು ಆನ್ಸರ್ ಏನಾಗ್ತೈತೆ ತುಷ್ಟಿಗುಣದ ಘಟಕ. 16
ಆರ್ಥಿಕ ಏಜೆಂಟುಗಳೆಂದರೆ ಯಾರು? ಸಮಾಜದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿ ಅಥವಾ ಸಮಸ್ಯೆಗಳನ್ನು ಆರ್ಥಿಕ ಏಜೆಂಟುಗಳು ಎಂದು ಕರೀತಾರೆ. ತದನಂತರ ಮುಂದಿನ ಪ್ರಶ್ನೆ ರೀ, GNP MP ವಿಸ್ತರಿಸಿ ಬರೆಯಿರಿ. ಆನ್ಸರ್ GNP ವಿಸ್ತರಿಸಿ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಟ್ ಮಾರ್ಕೆಟಿಂಗ್ ಪ್ರೈಸ್, ಮಾರುಕಟ್ಟೆಯ ಬೆಲೆಯಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನಗಳ ಎಂದರ್ಥ. ಇವು ಇಂಪಾರ್ಟೆಂಟ್ ಆಗಿರ್ತಾವೆ, ನೀವು ಸರಿಯಾಗಿ ನೋಡ್ಕೊರಿ. ಎಲ್ಲ ಕಡೆ ಒಂದು ಕಡೆ ನೋಟ್ಸ್ ಇಟ್ಕೊರಿ. 16 ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮ್ಗೆ ಬೀಳೋ ಚಾನ್ಸಸ್. ಹಣದ ಅಪಮೌಲ್ಯೀಕರಣ ಅರ್ಥವನ್ನು ನೀಡಿ. ಅಪಮೌಲ್ಯೀಕರಣ, ಗಿವ್ ದ ಮೀನಿಂಗ್ ಆಫ್ ದ ಡಿವ್ಯಾಲ್ಯೂಯೇಷನ್ ಆಫ್ ದ ಮನಿ. ಇತರ ದೇಶಗಳ ಕರೆನ್ಸಿಗಳಿಗೆ ಹೋಲಿಸಿದರೆ ದೇಶೀಯ ಕರೆನ್ಸಿ ಮೌಲ್ಯವನ್ನು ಸರ್ಕಾರವು ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡುವುದು ಹಣ ಅಪಮೌಲ್ಯೀಕರಣ. ಅಂದರೆ ಸರ್ಕಾರ ಕರೆನ್ಸಿಯನ್ನು ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡುವುದನ್ನು ಅಪಮೌಲ್ಯೀಕರಣ ಎನ್ನುತ್ತಾರೆ. ತದನಂತರ ಮುಂದಿನ ಪ್ರಶ್ನೆ ನೋಡ್ರಿ, 17ನೇ ಪ್ರಶ್ನೆ, ಕೆಳದರ್ಜೆ ಸರಕುಗಳೆಂದರೆ ಉದಾಹರಣೆ ಕೊಡಿ. ಕೆಳದರ್ಜೆ ಸರಕುಗಳೆಂದರೆ ಯಾವಂದರೆ ಗ್ರಾಹಕರ ಆದಾಯ ಹೆಚ್ಚಾದಂತೆ ಬೇಡಿಕೆ ಕಡಿಮೆ ಆಗುತ್ತದೆ. ಸರಕುಗಳು ಇದಕ್ಕೆ ಉದಾಹರಣೆ ಸಿದ್ಧ ಉಡುಪುಗಳು ಮತ್ತು ಹೊಲಿಸಿದ ಬಟ್ಟೆಗಳನ್ನು ಎಂಬುದನ್ನು ತಿಳಿಸ್ಬೋದು. ತದನಂತರ 18 ದೀರ್ಘಾವಧಿ ವೆಚ್ಚ. ದೀರ್ಘಾವಧಿ ವೆಚ್ಚ ಅಂದರೆ ಉತ್ಪಾದನೆಯಲ್ಲಿ ಬಳಸುವ ಎಲ್ಲ ಉತ್ಪಾದನಾಂಗಗಳು, ಕಾರ್ಮಿಕ, ಬಂಡವಾಳ, ಭೂಮಿ ಇತ್ಯಾದಿ ಬದಲಾಯಿಸುವ ಅಥವಾ ಹೊಂದಿಕೊಳ್ಳಲು ಸಾಧ್ಯವಾಗದಷ್ಟು ಅಥವಾ ಸಾಕಷ್ಟು ಸಮಯ ಅವಕಾಶವನ್ನಿದ್ದು ಉಂಟಾಗುವ ವೆಚ್ಚಗಳಿಗೆ ದೀರ್ಘಾವಧಿಯ ವೆಚ್ಚಗಳು ಎನ್ನುವರು. ಅಂದರೆ ದೀರ್ಘಾವಧಿ ವೆಚ್ಚಗಳೆಂದರೆ ಬಾಳಿಕೆ ಜಾಸ್ತಿ ಬರ್ಬೇಕ್ರೆ ಅದು ದೀರ್ಘಾವಧಿ ವೆಚ್ಚನ ಭಾಳ ಇರ್ತದೆ. ಅದಕ್ಕೆ ಪರಿಪೂರ್ಣ ಪೈಪೋಟಿ. ಅದನ್ನು 19 ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮದ ಘಟಕವೊಂದರ ಲಾಭಗಳನ್ನು ಗರಿಷ್ಠಗೊಳಿಸಲು ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಿರಿ. ಲಾಭದ ಗರಿಷ್ಠಗೊಳಿಕೆ ಷರತ್ತುಗಳು ಯಾವುವು? ಫಸ್ಟ್ ಒಂದು ಸೀಮಾಂತ ವೆಚ್ಚ, MC = MR ರೀ. ತದನಂತರ MC ರೇಖೆಯು MR ರೇಖೆಗಳಿಗಿಂತ ಛೇದಿಸಬಹುದು ರೀ. ತದನಂತರ ಉದ್ಯೋಗ ಮತ್ತು ಉತ್ಪನ್ನಗಳ ಮುಂದುವರಿಸಬೇಕಾದರೆ ಬೆಲೆ ಕನಿಷ್ಠ ಸರಾಸರಿ ಪರಿವರ್ತಕ ವೆಚ್ಚಕ್ಕಿಂತ ಹೆಚ್ಚಾಗಿರ್ತದೆ. ತದನಂತರ 20 ಸದಾವಕಾಶ ವೆಚ್ಚ. ಅರ್ಥವನ್ನು ಉದಾಹರಣೆ ಸಹಿತ ಏನ್ರಿ? ಸದಾವಕಾಶವೆಂದರೇನ್ರಿ ಸ್ನೇಹಿತರೆ? ಒಂದು ಆಯ್ಕೆಯನ್ನು ಆರಿಸಿಕೊಂಡಾಗ ಕೈ ಬಿಡಬೇಕಾದ ಮುಂದಿನ ಅತ್ಯುತ್ತಮ ಪರ್ಯಾಯ ಮೂಲ. ಉದಾಹರಣೆ, ಒಬ್ಬ ವ್ಯಕ್ತಿಯು ಕಾಲೇಜಿಗೆ ಹೋಗುವ ನಿರ್ಧಾರ ಮಾಡಿರ್ತಾನ್ರಿ, ಅವನ ಕೆಲಸ ಮಾಡಿ ಗಳಿಸಬಹುದಾಗಿದೆ ಸಂಬಳವನ್ನು ಸದಾವಕಾಶ ಎಂದು ಕರೀತಾರೆ. ತದನಂತರ 21ನೇ ಪ್ರಶ್ನೆ, ಬಾಹ್ಯ ವ್ಯಾಪಾರದ 2 ವಿಧಗಳನ್ನು ಹೆಸರಿಸಿ. ಬಾಹ್ಯ ವ್ಯಾಪಾರದ 2 ವಿಧಗಳು ಯಾವುದು? ಒಂದು ರಫ್ತು ರೀ, ಆಮದು. ಎಕ್ಸ್ಪೋರ್ಟ್ ಟ್ರೇಡ್ ಆ್ಯಂಡ್ ಇಂಪೋರ್ಟ್ ಟ್ರೇಡ್. 23ರಿಂದ GDP ರಾಷ್ಟ್ರೀಯ ವರಮಾನ ಮಾಪನದ 3 ವಿಧಾನಗಳನ್ನು ತಿಳಿಸಿರಿ. GDP ಮಾಪನದ 3 ವಿಧಾನಗಳು: ವೆಚ್ಚದ ವಿಧಾನ, ಉತ್ಪನ್ನ ಅಥವಾ ಮೌಲ್ಯವರ್ಧಿತ ವಿಧಾನ, ಆದಾಯ ವಿಧಾನ. ಇವು 3 ರೀ. 24ನೇದ್ರಿ, ಸಾಲವನ್ನು ನಿಯಂತ್ರಿಸುವ RBIನ ಪರಿಣಾಮಾತ್ಮಕ ಸಾಧನಗಳನ್ನು ತಿಳಿಸಿರಿ. ಆನ್ಸರ್ RBI ಪರಿಣಾಮಾತ್ಮಕ ಸಾಲ ನಿಯಂತ್ರಣ ಸಾಧನಗಳ ನಗದು ಮೀಸಲಾಗ್ತದ, CRR, ಶಾಸನಬದ್ಧ ದ್ರವ್ಯತೆ ಅನುಪಾತ, ರೆಪೋ ದರ ಮತ್ತು ರಿವರ್ಸ್ ರೆಪೋ ದರ, ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ, OM. 26 ಜನರ ವಿದೇಶಿ ವಿನಿಮಯ ಏಕೆ ಬೇಡುತ್ತಾರೆ? ಜನರು ವಿದೇಶಿ ವಿನಿಮಯವನ್ನು ಬೇಡಲು ಕಾರಣಗಳೇನು? ವಿದೇಶಿ ಸರಕು ಮತ್ತು ಸೇವೆಗಳ ಆಮದು ಮಾಡಿಕೊಳ್ಳಲು, ವಿದೇಶಿಗಳಿಗೆ ಆಸ್ತಿ ಅಥವಾ ಹಣಕಾಸಿನ ಸ್ವತ್ತುಗಳನ್ನು ಖರೀದಿಸಲು, ವಿದೇಶಿಗಳಿಗೆ ಪ್ರವಾಹ ಅಥವಾ ಅಧ್ಯಯನಕ್ಕಾಗಿ ಹೋಗಲು ಎಂಬುದನ್ನು ಇಲ್ಲಿ ಬಳಸ್ತಾರೆ. ಇದರ ಒಳಗೆ 1 ಮಾರ್ಕ್ಸಿನ ಕ್ವಶನ್ನು ಎಲ್ಲ ಡಿಸ್ಕಸ್ ಆದ್ರಿ. ತದನಂತರ ಭಾಗ B 2 ಮಾರ್ಕ್ಸಿನ ಅದು ಡಿಸ್ಕಸ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಈ ಕ್ವಶನ್ಗಳನ್ನು ನೀವು ಸರಿಯಾಗಿ ಮಾಡಿರಿ. ನಾವು ಮುಂದಿನ ಕ್ಲಾಸ್ ಒಳಗೆ ಇದನ್ನು ಡಿಸ್ಕಸ್ ಮಾಡಲು ಪ್ರಯತ್ನ ಮಾಡ್ತಾನೆ ರೀ. ಆ ಕಾರಣದಿಂದ ಈಗ ಸರಿಯಾಗಿ ಈ ಕ್ವಶನ್ ಪೇಪರ್ ನೋಡಿದ್ದೆ ಅದರಲ್ಲಿ ನಿಮ್ಗೆ ಅತ್ಯುತ್ತಮವಾದ ಅಂಕಗಳನ್ನು ದೊರೀತಾವ. ಇವನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ. ನೋಟ್ ಒಮ್ಮೆ ಅಂದ್ರೆ 2016 ಕೇಳಿರು. ಇದು ಇಂಪಾರ್ಟೆಂಟ್ ಆಗಿರ್ತಾವೆ. ಈ ಕ್ವಶನ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೆ ಅದರಲ್ಲಿ ನಿಮಗೇನು ಹೆಚ್ಚಿನ ಅಂಕಗಳು ಬರ್ತಾವೆ. ಇಳಿಮುಖ ಸೀಮಾಂತ ದೃಷ್ಟಿಕೋನ ಇವು ಇಂಪಾರ್ಟೆಂಟ್ ಭಾಳದವ. ನೀವು ಚಲ್ತಾಗ ನೋಡ್ಕೊರಿ. ಥ್ಯಾಂಕ್ ಯು. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ.